ಈಗ ಇಲ್ಲಿ ಬಾಟಮಲ್ಲಿ ಒಂದು ಸ್ಟಿಚ್ ಹಾಕೋಣ ಫ್ರೆಂಡ್ಸ್. ಇದು ಅದಾದಮೇಲೆ ನೋಡಿ ಈ ಥರ ಲೈನಿಂಗ್ ಫುಲ್ಲು ನೀಟಾಗಿ ಇಟ್ಕೊಂಡು ಟೈಟಾಗಿ ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಡೋಣ. ಲೈನಿಂಗ್ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಇರೋ ಪೀಸು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ಬಂದರೆ ತುಂಬ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಇದು ವಿಡಿಯೋ ಬಿಗಿನರ್ಸ್ ಅಂದರೆ ಸ್ವಲ್ಪ ನಿಧಾನವಾಗಿ ಒಂದು 5 ನಿಮಿಷ ನೋಡಿದ್ರೂ ಪರವಾಗಿಲ್ಲ, ಕಲ್ತ್ಕೊಳ್ಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡ್ತಿದ್ರೆ ಅರ್ಥ ಆಗಲ್ಲ ಫ್ರೆಂಡ್ಸ್. ನಾನು ಜಾಸ್ತಿ ಸ್ಕಿಪ್ ಮಾಡಿದೆ, ವಿಡಿಯೋ ಲೆಂತಾದ್ರೂ ಪರವಾಗಿಲ್ಲ ಅರ್ಥ ಆಗಲಿ ಅಂತ ಮಾಡ್ತಿದ್ದೀನಿ. ಆದಷ್ಟು ಟೈಮು ಕಡಿಮೆ ವಿಡಿಯೋ ಮುಗಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ಕಡಿಮೆ ಟೈಮಲ್ಲಿ ವಿಡಿಯೋ ಮುಗಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದಾದಮೇಲೆ ಈಗ ಡಾಟ್ಸ್ ಈಗಲೇ ಇಟ್ಬಿಡ್ತೀನಿ ಫ್ರೆಂಡ್ಸ್. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅದನ್ನು ನಾನು ತೋರಿಸ್ತಿದ್ದೀನಿ. ಇಲ್ಲಿ ಶೋಲ್ಡ್ರ್ ಲೆವೆಲ್ಗೆ, ಮಧ್ಯದ ಲೆವೆಲ್ಗೆ ಇಲ್ಲಿ ಒಂದು ಸ್ಟಿಚ್ ಹಾಕೋತೀನಿ ಫಸ್ಟು. ಈ ಥರ ಮತ್ತು ಈ ಕಡೆನೂ ಅಷ್ಟೇ ಶೋಲ್ಡ್ರ್ ಲೆವೆಲ್ಗೆ, ಮಧ್ಯ ಶೋಲ್ಡ್ರ್ ಲೆವೆಲ್ಗೆ ನಾನು ಸ್ಟಿಚ್ ಆಮೇಲೆ ಡಾಟ್ ಹಿಡಿತೀನಿ ಫ್ರೆಂಡ್ಸ್. ಈಗಲೇ ಡಾಟ್ ಹಿಡಿದುಬಿಟ್ರೆ ನಮಗೆ ಪೈಪಿಂಗ್ ಮಾಡುವಾಗೆಲ್ಲ ಈಸಿಯಾಗಿರುತ್ತೆ ಅಂತ ಈಸಿಯಾಗಿರುತ್ತೆ ಫ್ರೆಂಡ್ಸ್. ಎರಡು ಡಾಟ್ ಹಿಡ್ದಿದ್ದಾಯಿತು. ಈಗ ಅವ್ರ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಕಾಣಿಸ್ತಿದೆಯೇನು, ಇಲ್ಲಿಂದ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತು ಈ ಕಡೆ ಕೊನೆ ಎಲ್ಲಿ ತನಕ ಇದೆ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲೊಂದು ಮಾರ್ಕು, ಇಲ್ಲೊಂದು ಮಾರ್ಕು ಹಾಕ್ಕೊಂಡಿದ್ದಾದ್ಮೇಲೆ ಈಗ ಫ್ರಂಟು ನೋಡಿ ಈ ಥರ ಆಪೋಸಿಟ್ ಹಾಕಬೇಕು ಫ್ರೆಂಡ್ಸ್. ಬ್ಯಾಕು ಟಾಪ್ ಸೈಡ್ ತೊಗೊಳ್ಬೇಕು, ಫ್ರಂಟು ಈ ಥರ ಉಲ್ಟಾ ಹಾಕ್ಕೊಳ್ಬೇಕು. ನಮಗೆ ಉಲ್ಟಾ ಇರೋದು ಮೇಲೆ ಕಾಣಬೇಕು, ಸೀದಾ ಇರೋದು ಒಳಗಡೆಗೆ ಹೋಗಿರಬೇಕು.
ಈ ಥರ ಹಾಕ್ಬಿಟ್ಟು ಶೋಲ್ಡರ್ ಜಾಯಿನು ಸ್ಟಿಚ್ ಹಾಕೋಣ ಫ್ರೆಂಡ್ಸ್. ಎರಡು ಕಡೆನೂ ಶೋಲ್ಡರ್ ಜಾಯಿನ್ ಸ್ಟಿಚ್ ಹಾಕಿದಾದ್ಮೇಲೆ ಇದು ಸೈಡು ಈಗಲೇ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಬ್ಯಾಕು ಫ್ರಂಟು ಈಕ್ವಲ್ ಇದೆಯಾ, ಏನಾದರೂ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ ಈಗ ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಫ್ರಂಟ್ ಒಂಚೂರು ಎಕ್ಸ್ಟ್ರಾ ಇದೆ, ಇಲ್ಲಿ ಡಾಟ್ ತೊಗೊಳ್ಬೋದು. ಫ್ರಂಟು ಎಕ್ಸ್ಟ್ರಾ ಇಲ್ಲಂದರೆ ಡಾಟು ತಗೊಳ್ದಿನ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಎರಡು ಕಡೆನೂ ಹಾಗೆ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಬಂದಿದೆ. ಈಗ ಇದು ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇದು ಓವರ್ಲಾಕ್ ಮಾಡ್ಕೊಂಡು ಬಂದಿದ್ದೀವಿ ಎರಡೂ ಶೋಲ್ಡರ್ ಕಡೆ. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ಈಗ ಪೈಪಿಂಗ್ ಆದರೂ ಮಾಡ್ಬೋದು, ಸ್ಲೀವ್ ಅಟ್ಯಾಚ್ ಆದರೂ ಮಾಡ್ಬೋದು. ನಾನು ಸ್ಲೀವ್ ಅಟ್ಯಾಚೇ ಮಾಡ್ತೀನಿ. ಸ್ಲೀವ್ ಅಟ್ಯಾಚ್ ಆದಮೇಲೆ ಪೈಪಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಸ್ಲೀವ್ಸ್ಗೆ ನೋಡಿ ಇದು ಪ್ಯಾಚು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಈಗ ಹಾಕ್ಕೊಂಡು ಮತ್ತು ಇದು ಈ ಥರ ಆಪೋಸಿಟ್ ಹಾಕ್ಕೊಂಡು ಈ ಕಡೆಗೊಂದು ಸ್ಲೀವ್ ಇಟ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಆಪೋಸಿಟು ಈ ಥರ ಇಟ್ಕೊಳ್ಬೇಕು. ಫ್ರಂಟು ಮೇಲೆ ಇರಬೇಕು. ಈ ಥರ ಇಟ್ಕೊಂಡು ಇದು ಒಂದು ಪಕ್ಕಕ್ಕಿಟ್ಟು ಇದು ತಗೊಂಡು ಇದಕ್ಕೆ ಪ್ಯಾಚು ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಕಡೆನೂ ಹಾಗೆ ಸೇಮ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಒಂದ್ಸಲ ಗೀಚ್ಕೊಂಡ್ಬಿಟ್ಟು ಇದು ಕಟ್ ಮಾಡಿ ತೆಗೆದುಬಿಡ್ಬೇಕು. ಇದಾಯಿತು. ಈಗ ಇನ್ನೊಂದು ಸ್ಲೀವ್ಗೆ ಅದೇ ಥರ ಪ್ಯಾಚ್ ಹಾಕ್ಕೊಳ್ಬೇಕು. ಇದೆಲ್ಲ ಸ್ಕಿಪ್ ಮಾಡಿನೇ ಮಾಡ್ಬೋದು ಫ್ರೆಂಡ್ಸ್. ಆದರೆ ಸ್ಟಿಚಿಂಗ್ ಮಾಡುವಾಗ ಏನು ಪ್ರಾಬ್ಲಮ್ಸ್ ಬರುತ್ತೆ, ಏನು ಪ್ರಾಬ್ಲಮ್ ಬರಲ್ಲ ಅಂತ ನೀವು ತಿಳ್ಕೊಳ್ಬೇಕು ಬಿಗಿನರ್ಸ್ ಅಂದರೆ. ಇದು ವಿಡಿಯೋ ಆಗಿ ಕಂಟಿನ್ಯೂ ಮಾಡಿನೇ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ಪ್ಯಾಚ್ ಅಟ್ಯಾಚ್ ಆಯಿತು ಫ್ರೆಂಡ್ಸ್. ಈಗ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋಣ. ಲೈನಿಂಗ್ಗೆ ಮೇನ್ ಕ್ಲಾತು ಅಟ್ಯಾಚ್ ಮಾಡೋಣ. ಇದು ಪ್ಯಾಚ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್, ಇದು ಸ್ಲೀವ್ದು
2 ಕ್ಲಾತ್ ತೊಗೊಂಡಿದ್ದೀನಿ. ಈ ಥರ ಆಪೋಸಿಟ್ ಇಟ್ಕೊಂಡು ಟಾಪ್ ಸೈಡು ಸ್ಲೀವ್ ಕ್ಲಾತು ಟಾಪ್ ಸೈಡ್ ಎರಡೂ ಟಾಪ್ ಸೈಡ್ ಇಟ್ಕೊಂಡಿದ್ದೀನಿ. ಲೈನಿಂಗು ನಮಗೆ ಉಲ್ಟಾ ಆಗಬೇಕು, ಮೇಲೆ ಉಲ್ಟಾ ಇರಬೇಕು. ಈ ಥರ ಹಾಕ್ಕೊಂಡು ಇದು ಫ್ರಂಟ್ ಸೈಡು, ಆ ಕಡೆ ಸ್ಲೀವು ಅಷ್ಟೇ. ಇದು ಫ್ರಂಟ್ ಸೈಡು, ಇದು ಫ್ರಂಟ್ ಸೈಡು. ಇದು ಈ ಥರ ಇಟ್ಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಂಡು ಒಂದು ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ಈಗ ಇದು ಕ್ಲಾತು ಬಾರ್ಡ್ರ್ ಇದೆ, ಬಾರ್ಡ್ರ್ ಇರೋ ಕ್ಲಾತ್ ನಾನು ಬಾರ್ಡ್ರ್ ಸೈಡ್ ಬಾರ್ಡ್ರ್ ಕಾಣೋ ಥರ ಟಾಪ್ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ಇದು ಯಾಕಂದರೆ ಇಲ್ಲಿಗೆ ಸ್ಟಿಚ್ ಬರ್ತಿದೆ ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ. ಈ ಥರ ಅಟ್ಯಾಚ್ ಆದಮೇಲೆ ಲೈನಿಂಗ್ ಈ ಥರ ಟರ್ನ್ ಮಾಡಿ ಇಲ್ಲಿ ಒಂದು ಸ್ಟಿಚ್. ಈ ಸ್ಟಿಚ್ ಆದಮೇಲೆ ಈ ಎಡ್ಜ್ ಸ್ಟಿಚ್ಚು ಕೆಲವರು ಹಾಕಲ್ಲ, ನಾನು ಹಾಕ್ತೀನಿ ಫ್ರೆಂಡ್ಸ್. ಇದು ಯಾಕಂದರೆ ಇದು ಲೈನಿಂಗು ಲೂಸಾಗಿ ಈಚೆ ಬರೋ ಥರ ಆಗದಿರ ಇರುತ್ತೆ, ಸ್ಟಿಫ್ ಆಗಿರುತ್ತೆ ಅಂತ ಸ್ಟಿಚ್ಚು ಹಾಕ್ತೀನಿ. ಅದಾದಮೇಲೆ ಈ ಥರ ಲೈನಿಂಗು ಅಟ್ಯಾಚ್ ಮಾಡ್ತೀನಿ. ಇಷ್ಟ ಆದಮೇಲೆ ಎಕ್ಸ್ಟ್ರಾ ಪೀಸು ಟ್ರಿಮ್ ಮಾಡೋಣ ಫ್ರೆಂಡ್ಸ್. ಈ ಥರ ಇದು ಕಟ್ಟಿಂಗ್ ಒಂದಾಯಿತು. ಇನ್ನೊಂದು ಸ್ಲೀವ್ ಸೇಮ್ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋ ಲೆಂತ್ ಆಗುತ್ತೆ ಅಂತ ಇದನ್ನ ಅಟ್ಯಾಚ್ ಮಾಡೋದು ಸ್ಕಿಪ್ ಮಾಡ್ತಿದ್ದೀನಿ ನಾನು. ಈಗ 2 ಸ್ಲೀವ್ ಅಟ್ಯಾಚ್ ಆಯಿತು ಫ್ರೆಂಡ್ಸ್. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವು ಸ್ಟಿಚಿಂಗ್ ಆಗಿದೆ, ಅಟ್ಯಾಚಿಂಗು ಈಗ ಮಾಡೋಣ. ಈ ಥರ ಇಟ್ಕೊಂಡು ಫ್ರಂಟು, ಇದು ಸ್ಲೀವು ಫ್ರಂಟ್ ಕಡೆಗೆ ಹೋಗಬೇಕು, ಬ್ಯಾಕ್ ಕಡೆಗೆ ಹೋಗಿ ಇಟ್ಕೊಂಡು ನಾನು ಯಾವಾಗಲೂ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಶೋಲ್ಡ್ರ್ ಹತ್ರದಿಂದ ಸ್ಟಾರ್ಟ್ ಮಾಡಿ ಸ್ಲೀವ್ ನ್ಯಾಚ್ ಇದೆಯಲ್ವ, ಆ ನ್ಯಾಚು ಶೋಲ್ಡ್ರ್ ಜಾಯಿನಿಂಗ್ ಒಂದೇ ಥರ ಬಿಟ್ಟು ಸ್ಟಿಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಈಗ ಟರ್ನ್ ಮಾಡಿ ಈ ಕಡೆಗೂ ಅದೇ ಥರ ಸ್ಟಿಚ್ ಹಾಕೋಣ ಫ್ರೆಂಡ್ಸ್. ಈ ಕೊಲ್ಲನ್ನು ಕಚ್ಚ ಬಿಡಬೇಕು ಒಳಗಡೆಗೆ. ನೋಡಿ, ಈಗ ಡಬಲ್ ಸ್ಟಿಚ್ ಹಾಕೋಣ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಇನ್ನೊಂದು ಸ್ಲೀವ್ ಅಟ್ಯಾಚು ನಾನು ಮಾಡಿಬಿಟ್ಟು ಆಮೇಲೆ ವಿಡಿಯೋ ಆನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗೆ ಮಾಡುವಾಗ ರನ್ನಿಂಗಲ್ಲೇ ತೋರಿಸ್ಬೋದಿತ್ತು, ಟೈಮ್ ಜಾಸ್ತಿ ತಗೊಳ್ತಿದೆ. ಹಾಗಾಗಿ ಓವರ್ಲಾಕು ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಓವರ್ಲಾಕ್ ಮಾಡಿದಾದಮೇಲೆ ಈಗ ನಾನು ಪೈಪಿಂಗ್ ಕೊಡ್ತೀನಿ.
ನಾರ್ಮಲ್ ಪೈಪಿಂಗ್ಗೆ ಕೊಡ್ತಿದ್ದೀನಿ ಈ ಬ್ಲೌಸ್ಗೆ. ಪೈಪಿಂಗ್ಗೋಸ್ಕರ ನೋಡಿ ಕ್ರಾಸ್ ಪೀಸು ತೊಗೊಂಡಿದ್ದೀನಿ, 1 ಇಂಚ್ ಅಗಲ ಕ್ರಾಸ್ ಪೀಸ್ ತೊಗೊಂಡಿದ್ದೀನಿ. ತಗೊಂಡು ಈ ಥರ ಅಟ್ಯಾಚ್ ಮಾಡಿ 2 ಪೀಸ್ನ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸೈಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾರ್ಮಲ್ ಪೈಪಿಂಗ್ ಈಗ ಈ ಥರ ಚೂರು ನಮ್ಮ ಕಡೆ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಕಚ್ಚಾ ಒಂದು 1/4 ಇಂಚ್ ಬಿಟ್ಟು ಸ್ಟಿಚ್ ಹಾಕೋತಾ ಹೋಗಬೇಕು ಫ್ರೆಂಡ್ಸ್. ಈ ಥರ ಈ ಕಸ್ಟಮರ್ ಅವ್ರಿಗೆ ಬೆಳಗ್ಗೆ ಫಂಕ್ಷನ್ ಇದೆ, ಮಗುದು ನಾಮಕರಣ ಇದೆ. ಹಾಗಾಗಿ ನಾನೀಗ ನೈಟ್ ಎಷ್ಟೊತ್ತಾದರೂ ಈ ಬ್ಲೌಸ್ ಸ್ಟಿಚ್ ಮಾಡಿ ಬುಕ್ಸ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕಾಲ್ ಮಾಡಬೇಕು ಫ್ರೆಂಡ್ಸ್, ರೆಡಿಯಾಗಿದೆ ಅಂತ. ಇವ್ರು ಕೊಟ್ಟಿದ್ದು ಲೇಟು, ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲೇ ಸ್ಟಿಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸನ್ನು. ಅದಕ್ಕೋಸ್ಕರನೇ ನಾರ್ಮಲ್ ಪೈಪಿಂಗ್ ಕೊಡ್ತಿದ್ದೀನಿ, ಇಲ್ಲಾಂದರೆ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಿದ್ದೆ ಟೈಮ್ ಇದ್ದಿದ್ದು. ಕಸ್ಟಮರ್ ಏನು ಥ್ರೆಡ್ ಪೈಪಿಂಗ್ ಕೇಳಲಿಲ್ಲ, ಹಾಗಾಗಿ ನಾನು ನಾರ್ಮಲ್ ಪೈಪಿಂಗ್ಗೆ ಕೊಡ್ತಾ ಇದ್ದೀನಿ. ನಾರ್ಮಲ್ ಪೈಪಿಂಗ್ಗೆ ಸ್ವಲ್ಪ ಬೇಗ ಆಗುತ್ತೆ ಫ್ರೆಂಡ್ಸ್, ಥ್ರೆಡ್ ಪೈಪಿಂಗು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ನಾರ್ಮಲ್ ಪೈಪಿಂಗ್ಗೆ ಕೊಡ್ತಾಯಿದ್ದೀನಿ. ಟೈಮ್ ಇದ್ದಿದ್ದರೆ ಥ್ರೆಡ್ ಪೈಪಿಂಗ್ಗೆ ಕೊಡ್ತಾ ಇದ್ದೆ ಫ್ರೆಂಡ್ಸ್. ಈಗ ಇದು ಆಯ್ತಲ್ಲ ಫ್ರೆಂಡ್ಸ್, ನೋಡಿ ಅಟ್ಯಾಚ್ ಆಯ್ತಲ್ಲ. ಈಗ ಈ ಥರ ಫೋಲ್ಡ್ ಮಾಡಿಬಿಟ್ಟು ನಮಗೆ ಎಷ್ಟು ದಪ್ಪ ಬೇಕೋ ಪೈಪಿಂಗು ಅಷ್ಟು ದಪ್ಪ ಇಟ್ಟು ಒಂದು ಸ್ಟಿಚ್ ಹಾಕೋತಾ ಬರಬೇಕು ಫ್ರೆಂಡ್ಸ್. ಸಣ್ಣನೇ ಇದ್ದರೆ ಚೆನ್ನಾಗಿರುತ್ತೆ, ದಪ್ಪ ಬೇಡ. ಸ್ಟಾರ್ಟಿಂಗಲ್ಲಿ ತುಂಬ ದಪ್ಪ ಇರುತ್ತೆ, ಹಾಗಾಗಿ ಸ್ವಲ್ಪ ಮೂವ್ ಆಗೋದು ಅಲ್ಲಿ ನಿಧಾನವಾಗಿ ಮೂವ್ ಮಾಡಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ. ಆಮೇಲೆ ಎಲ್ಲ ಕಡೆ ಬೇಗ ಬೇಗ ಆಗಿಬಿಡುತ್ತೆ. ಈ ಥರನೇ ಎಲ್ಲ ಕಡೆ ಸ್ಟಿಚ್ ಮಾಡ್ಕೋತಾ ಬರಬೇಕು ಫ್ರೆಂಡ್ಸ್. ಈ ಪೈಪಿಂಗು ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೈಲರ್ಸ್ಗೂ ಈಸಿ ಇರುತ್ತೆ. ಬಿಗಿನರ್ಸು ಸ್ವಲ್ಪ ಲೆಂತಿ ಆಯಿತು ಇದು ವಿಡಿಯೋ, ಆದ್ರೂ ಕಲಿಬೇಕು ಅಂತ ಮನಸ್ಸಲ್ಲಿ ಹಠ ಇರೋರು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ವಿಡಿಯೋ ಪರವಾಗಿಲ್ಲ, ನೋಡ್ಕೋತಾ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ ಇದು.
5 ನಿಮಿಷ 10 ನಿಮಿಷದ ಯೋಚನೆ ಮಾಡಬೇಡಿ ಫ್ರೆಂಡ್ಸ್. ಈಗ ವೀಡಿಯೋ ನೋಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಏನು ಅಂದ್ಕೋಬೇಡಿ. ನೋಡಿ ಫಸ್ಟು, ನೋಡಿದ್ರೆ ಆಮೇಲೆ ಮಾಡೋಕ್ಕೆ ಬರುತ್ತೆ ಫ್ರೆಂಡ್ಸ್. ಇದು ಯಾವುದೇ ಕೆಲಸ ಆಗಲಿ ಫಸ್ಟು ನೋಡಿ ಒಂದು 5 ನಿಮಿಷ, ಆಮೇಲೆ ಟ್ರೈ ಮಾಡಿ. ಬರಲಿಲ್ಲ ಮತ್ತೆ ಟ್ರೈ ಮಾಡಿ, ಬರಲಿಲ್ಲ ಮತ್ತೆ ಟ್ರೈ ಮಾಡಿ ಫ್ರೆಂಡ್ಸ್. ಫಸ್ಟ್ ಸ್ಟಾರ್ಟಿಂಗು ಬರಲ್ಲ, ಆಮೇಲೆ ಬರುತ್ತೆ ಫ್ರೆಂಡ್ಸ್. ಬಿಗಿನರ್ಸ್ ನೋಡ್ತಾರೆ ಅನ್ನೋ ಕಾರಣದಿಂದಲೇ ನಾನು ತುಂಬ ಟೈಮು ವಿಡಿಯೋ ಸ್ಕಿಪ್ ಮಾಡಲಿಲ್ಲ ಫ್ರೆಂಡ್ಸ್. ಒಂದು 5 ನಿಮಿಷ ಆದರೂ ಪರವಾಗಿಲ್ಲ, ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ. ಕೆಲವು ನನ್ನ ಕಡೆ ಮಾತ್ರ ಸ್ಕಿಪ್ ಮಾಡಿದೆ, ತುಂಬ ದೊಡ್ಡದಾಗುತ್ತೆ ವಿಡಿಯೋ ಅನ್ನೋ ಕಾರಣದಿಂದ. ಈ ವಿಡಿಯೋನ ಟೈಮ್ ಇರುವಾಗಲೇ ನೋಡಿ ಫ್ರೆಂಡ್ಸ್, ಟೈಮ್ ಇಲ್ಲದೆ ಇರುವಾಗ ನೋಡಬೇಡಿ. ಟೈಮ್ ಇರೋವಾಗಲೇ ಹಾಕ್ಕೊಂಡು ನೋಡಿ. ಟೈಮ್ ಇರುವಾಗ ನೋಡಿದ್ರೇ ನಿಮಗೂ ಮೈಂಡ್ಗೆ ಹೋಗುತ್ತೆ ಫ್ರೆಂಡ್ಸ್. ಇದು ಪೈಪಿಂಗು ಕಂಪ್ಲೀಟ್ ಆಗಿದೆ. ಪೈಪಿಂಗ್ ಕಂಪ್ಲೀಟ್ ಆಗಿದೆ. ಇನ್ನು ಫೈನಲ್ ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ಈಗ ಫೈನಲ್ ಸ್ಟಿಚ್ಗೆ ಫ್ರೆಂಡ್ಸ್ ನೋಡಿ, ಸ್ಲೀವು ಅಳತೆ ಬ್ಲೌಸಲ್ಲಿ ಈ ಥರ ಇಟ್ಕೊಂಡು ಅವ್ರದ್ದು ಎಲ್ಲಿಗಿದೆ ನೋಡಿ ಮಾರ್ಕ್ ಹಾಕೋಬೇಕು. ಮತ್ತು ಇಲ್ಲಿ ಅಷ್ಟೇ ಈ ಥರ ನೀಟಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಟೈಟಾಗಿ ಎಳೆದಿಟ್ಕೋಬೇಕು ಫ್ರೆಂಡ್ಸ್. ಇದು ಅಳತೆ ಬ್ಲೌಸು ಟೈಟಾಗಿ ಎಳೆದಿಟ್ಕೊಂಡು ನಾವು ಹೊಲಿತಾ ಬ್ಲೌಸ್ನ ನೀಟಾಗಿ ಎಳೆದು ಇಟ್ಕೋಬೇಕು. ಇಟ್ಕೊಂಡು ಎಲ್ಲಿಗೆ ಬಂದಿದೆ ನೋಡಿ